ಹೇಳೋದು ಇನ್ನೊಸಿ ಹೊತ್ತು ತಡ ಆಗಿದ್ರು ಅಷ್ಟು ತುಳಿ ಬಾಯಿಗ ನಮ್ಮವ್ವ ಹಸಿ ಮಾಂಸ ಆಗ್ಬಿಟ್ರವಳು. ನನಗೆ ದೇವರ್ನಾಜಾಗಿ ಅವ್ರು ನಿಮ್ಮ ಅವ್ವ ಅಂತೇಳಿ ಗೊತ್ತೇ ಇರಲಿಲ್ಲ. ಹತ್ತಿರ ಹೋದಾಗಲೇ ಗೊತ್ತಾಗಿದೆ ಅವ್ರು ನಿಮ್ಮ ಅವ್ವ ಅಂತ. ತಂಡಕ್ಕೆ ನೀನ್ ಹಾಕೊಂಡು ಹೋಗ್ಬೇಕಿತ್ತು. ಗೌಡ್ರ ಸ್ವಲ್ಪ ಸುಮ್ಮನಿರಿ. ಅವ್ರು ಸುಮ್ಮನೆ ಇರಬೇಕಾದ್ರೆ ಇವ್ರ ಅವ್ವನ್ನ ಸ್ವೀಟಿ ಅಂತ ನನ್ನ ಹತ್ರ ಎಂತದಕ್ಕೆ ಕಳಿಸಿದಂತ ಹೇಳ್ಬೇಕು. ನೀನ್ ತಿದ್ದಿ ಮಾಡಕ ಐ ಲೈಕ್ ಇಟ್. ಗೌಡ್ರೆ ನೀವ್ ಸುಮ್ಮನಿದ್ರೆ ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಆಂಟಿ ನೀವು ಅಳೋದ್ ನಿಲ್ಸಿ ವಿಷಯ ಏನು ಅಂತ ಹೇಳಿ. ಅದು ಇವನು ನನ್ನನ್ನ ಪಾರ್ಕ್ ಒಳಗೆ ಕರ್ಕೊಂಡು ಹೋದ್ನ. ಇವನ್ ಸಾನೆ ಒಳ್ಳೆಯವನು ಅಂದಿದ್ದಕ್ಕೆ ಇವನ್ ಕೈ ಹಿಡ್ಕೊಂಡು ಕಡ್ಲೆ ಬೀಜ ತಿಂದ್ಕೊಂಡು ನಾನು ಒಳಗೋದೆ. ಮುಂದೇನಾಯ್ತು? ಇವನು ಯಾರು ಇಲ್ದಿರೋ ಜಾಗಕ್ಕೆ ನನ್ನನ್ನ ಕರ್ಕೊಂಡು ಹೋಗಿ. ಆಂಟಿ ಟೆನ್ಷನ್ ಕೊಡ್ಬೇಡಿ, ಕರ್ಕೊಂಡು ಹೋಗಿ. ಆಂಟಿ ಕರ್ಕೊಂಡೋಗಿ ಏನ್ ಮಾಡಿದ್ರು? ಮುಂದೆ ಕೇಳಕ್ಕೆ ಯಾನಿದ್ದದು ಮಧುರ ಅವ್ರೆ. ಯಾರು ಇಲ್ದಾರ ಜಾಗಕ್ಕ ನಮ್ಮ ಅವ್ವನ್ ಕರ್ಕೊಂಡೋಗಿ ಮುತ್ಕೊಡಕ್ ಟ್ರೈ ಮಾಡ್ತಿದ್ದ ಅಂದಿ. ಗೆಂಡತಿಮ್ಮ, ನಿಮ್ಮವ್ವ ಬೇರೆಲ್ಲ ನಮ್ಮವ್ವ ಬೇರೆಲ್ಲ. ಅದು ಗೊತ್ತಿರ್ತಿದ್ರೆ ಇದು ತಪ್ಪುಗಳೇ ನಡೀತಿರ್ಲಿಲ್ಲ. ದಯವಿಟ್ಟು ಇದೊಂದ್ಸಲ ಕ್ಷಮಿಸಿ. ಹೌದು ಗೌಡ್ರ, ಇದ್ರಲ್ಲಿ ರಾಕಿದೇನು ತಪ್ಪಿಲ್ಲ. ಪುಟ್ಮಲೆ ಅವ್ರ ಬೈಕೆ ತೀರ್ಸಕ್ಕೆ ಇವನ್ನ ನನ್ನ ಫ್ರೆಂಡ್ ಅಂತ ಸುಳ್ಳು ಹೇಳಿ ಅವ್ರ ಜೊತೆ ಕಳ್ಸಿದ್ದೆ. ಅವೇ ಇಷ್ಟಕ್ಕೆಲ್ಲ ಕಾರಣ ನಮ್ಮ ಪುಟ್ಮಲಿನ. ಮೊದ್ಲು ಅವಳಿಗೆ ಹೋಗ್ಬಿಟ್ಟು ಯಾಸ ತೋರಿಸಿ ಕಳೆದೆ ಅಷ್ಟು ಬಿಡು. ಹೌದು ಮಹಾತಾಯಿ, ಪುಟ್ಟಕ್ಕನ ಪ್ರೆಗ್ನೆಂಟ್ ಬಯಕೆಗೆ ನನ್ನನ್ನು ಹರಕೆಯ ಕುರಿ ಮಾಡಿದ್ದು ಸಾಕು. ಇನ್ನು ಕನಸಿನಲ್ಲಿ ಕೂಡ ಹುಡುಗಿ ಬಂದ್ರೆ ಕನ್ಫರ್ಮ್ ಮಾಡ್ಕೊಂಡು ಮುಂದುವರಿತಾನೆ. ಇಲ್ಲ ಅಂದ್ರೆ ಕೈ ಕತ್ತರಿಸಾಕ್ಬಿಡ್ತೀನಿ. ನಿಮ್ಮ ಮುಖಗಳನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲೇನೋ ಆಗ್ಬಾರ್ದಾಗಿದೆ ಅನ್ನಿಸ್ತಿದೆ. ಏನು ಅಂತ ಕೇಳ್ಬೋದಾ? ಅದನ್ನೆಂತ ಕೇಳ್ತೀರಾ ಭಯ್ಯ? ಮಧುರ ಬಾಬಿಯ ಮಾತು ನಂಬಿ ಹೋಗಿದ್ದಕ್ಕೆ ಈ ಗಂಡತಿಮ್ಮ ನನಗೆ ಹೊಗೆ ಹಾಕಿಸುವ ಕಾರ್ಯಕ್ರಮ ಇಟ್ಕೊಂಡಿದ್ರು. ನಾನು ಮೊದಲೇ ಬಡ್ಕೊಂಡೆ ಇಂಥದ್ದೇನೋ ಆಗ್ಬಾರ್ದಾಗೆ ಆಗುತ್ತೆ ಅಂತ. ನನ್ನ ಮಾತು ಕೇಳ್ತೀಯ ನೀನು? ಅಣ್ಣ ನೋಡ್ರಿ, ಇಲ್ಲಿ ಏನಾಗಿದ್ದು ಅಂತ ನಿಮ್ಗೆ ಗೊತ್ತಾ? ಯಾವನಿಗೆ ಗೊತ್ತು? ಗೊತ್ತಿಲ್ಲದೆ ಮಧುರ ಅವ್ರ ಮೇಲೆ ಕಿರ್ಚಾಡಕ್ ಹೋಗ್ಬೇಡಿ. ಆಮೇಲೆ ನಾನು ನಿಮ್ಗೆ ಗೊತ್ತಿಲ್ಲದೆ ಬ್ಯಾ ಅನ್ನಿಸ್ಬಿಡ್ತೀನಿ. ಐ ಲೈಕ್ ಇಟ್. ಅಂತ ನನ್ನ ಆಸೆನ ಈಡೇರಿಸ್ಬಿಟ್ರೆ. ಅಷ್ಟೇ ಅಲ್ಲ ಪುಟ್ಟಕ್ಕ, ಬಾಯ್ ಫ್ರೆಂಡ್ ಒಟ್ಟಿಗೆ ಸುತ್ತಿರುವ ಎಕ್ಸ್ಪೀರಿಯನ್ಸ್ ಅನ್ನು ಹೇಳಲಿಕ್ಕೋಸ್ಕರ ನನ್ನ ಪ್ರಾಣವೇ ಬಾಯಿಗೆ ಬರುವ ಹಾಗೆ ಮಾಡಿಬಿಟ್ರು. ಆಮೇಲೆ ಪುಟ್ಮಲಿ ನಿನ್ ದಮ್ಮಯ್ಯ ಅಂತೀನಿ ಕಮ್ಮೆ. ಇನ್ನು ಸತ ಈ ಥರ ಬಾಯ್ಕೇನೆಲ್ಲ ಇಟ್ಕೋಬೇಡ. ಹ್ಞೂ ಕೂಸು, ತಿನ್ನಕ್ಕೆ ಏನ್ ಬೇಕಾದ್ರೂ ಕೇಳು, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ತಂದ್ಕೊಡ್ತೀನಿ. ಆದ್ರೆ ಇನ್ ಮುಂದಕ್ಕೆ ಈ ತರದ ಬೈಕೆಗಳನ್ನ ಮಾತ್ರ ಕೇಳ್ಬೇಡ. ಆಯ್ತು ಅತ್ಯವ, ನೀವ್ ಹೇಳ್ದಂಗೆ ಮಾಡ್ತೀನಿ. ಆದ್ರೆ ನಂಗೂ ಒಂದು ಆಸೆ. ಏನದು? ಅದು ನಾನು ಇಂಥ ಬಟ್ಟೆ ಹಾಕೊಂಡು ನಮ್ಮ ಬಾಬಣ್ಣನ ಜೊತೆ ಇಡೀ ಬೆಂಗಳೂರೆಲ್ಲ ಸುತ್ತಬೇಕು. ಶ್ರೀಮಂತಗೆ ಎಂತೆಲ್ಲ ಸ್ವೀಟ್ಸ್ ಬೇಕಂತ ಕೇಳಲಿಕ್ಕೆ ಮರ್ತೆ. ಬೇಕಲ್ಲ ಇಷ್ಟು ಹೇಳಿ. ಬರ್ಕಡೆ ಹೇಳ್ತೀನಿ. ಪೆಪರ್ಮೆಂಟು, ಶುಂಠಿ ಪೆಪರ್ಮೆಂಟು, ಮಾದೇಶನ್ ಬೆಟ್ಟ ಸಿಕ್ಕೋ ಬತಾಸು. ಐ ಲೈಕ್ ಇಟ್. ಜಾನಿ ಇಲ್ಲೇ ಕೂತಿದ್ದೀರಾ? ನೀನು ರೋಡಲ್ಲಿ ಬಿದ್ಕೊಂಡು ಒದ್ದಾಡ್ಲಾ? ನಿಮಗ್ ತಲೆ ಕೆಟ್ಟಿದಂತ ಕನ್ಫರ್ಮ್ ಆದ್ರೆ ಅದೇ ಕೆಲಸ ಮಾಡಿ. ನೀನು ಹೀಗೆ ಆಡ್ತಾ ಇದ್ರೆ ನಾನು ಹಾಗೆ ಮಾಡ್ಬೇಕಾಗತ್ತೆ. ಜಾನಿ ಆ ವಿಷಯ ಬಿಡಿ. ಇಲ್ಲಿ ನೋಡಿ, ಪುಟ್ಮಲೆ ಸೀಮಂತ ಕೊಡಕ್ಕೆ ಸೀರೆ ತಗೊಂಡ್ಬಂದಿದ್ದೀನಿ. ಅಷ್ಟೇ ಅಲ್ಲ, ಫಂಕ್ಷನ್ಗೆ ಹೋಗಕ್ಕೆ ಸೀರೆ ಒಡವೆ ಸೆಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಹೋಗಿ ರೆಡಿ ಆಗೋಣ. ಸೀಮಂತ ಪುಟ್ಮಲ್ಲಿ ಅವ್ರದ ನಿಂದ? ಯಾಕೆ ಡೌಟು? ಪುಟ್ಮಲ್ಲಿ ಅವ್ರಿಗಿಂತ ಹೆಚ್ಚಾಗಿ ನೀನೇ ರೆಡಿ ಆಗೋ ತರ ಕಾಣ್ತಿದ್ಯಾ? ನಾನು ಗ್ರೂಮಿಂಗ್ ಕ್ಲಾಸ್ ನಡ್ಸೋಳು. ಯಾವ ಫಂಕ್ಷನ್ಗೆ ಹೇಗೆ ಹೋಗ್ಬೇಕು ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದ್ಯಾ? ಇಲ್ಲ, ನಾನೇ ತೀರ್ಪು ತಗೊಂಡಿದ್ದೀನಿ. ಈ ತರಲೆ ಪ್ರಶ್ನೆ ಕೇಳಿ ಟೈಮ್ ವೇಸ್ಟ್ ಮಾಡೋ ಬದಲು ಬನ್ನಿ ಹೋಗಿ ರೆಡಿ ಆಗೋಣ. ನಾನು ಎಲ್ಗೂ ಬರಲ್ಲ. ಜಾನಿ ಯಾಕೆ ಹೀಗೆ ಆಡ್ತಿದ್ದೀರಾ? ಗೌಡ್ರು ನೆನ್ನೆ ತಾನೇ ಬಂದು ನೀವು ಬರ್ಲೇಬೇಕು ಅಂತ ಹೇಳಿಲ್ವಾ? ಈಗ ನೀವು ಬರಲ್ಲ ಅಂದ್ರೆ ಪುಟ್ಮಲೆಯವ್ರ ಗೌಡ್ರಿಗೆ ಇಬ್ರಿಗೂ ಬೇಜಾರಾಗುತ್ತೆ. ಯಾರು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ನಾನು ಎಲ್ಗೂ ಬರಲ್ಲ. ಆಯ್ತು ಬಿಡಿ, ಇಲ್ಲೇ ಬೀದಿಲ್ ಬಿತ್ಕೊಂಡು ಒರ್ಲಾಡಿ ನಾನು ಹೋಗ್ತೀನಿ. ಗಂಡ ಅನ್ನೋ 4 ಕಣೆ ಮರ್ಯಾದೆ ಇಲ್ಲ. ಚಾಲಕಣಿ ಸಂಪಾದನೆ ಮಾಡಿದ್ರೆ ಕೊಟ್ಟಿರೋರ ಏನೋ. ನೀವ್ ಯಾವಾಗ ಬಂದ್ರು? ನಿಮ್ಮ ಹೆಂಗಸರು ಯಾಕಂದ್ರೆ ಉಪ್ಪಿಟ್ಟಿಗೆ ಹಾಕ್ತಿದಾರ.
ಅವಾಗಲೇ ಬಂದ್ಬಿಟ್ಟೆ. ನಿಮ್ಮನ್ನ ಯಾರು ಇಲ್ಲಿ ಕರೆದಿದ್ದು? ಗೌಡ್ರು ಶ್ರೀಮಂತಕ್ಕೆ ಕರ್ತಿದ್ದಾರೆ ನೋಡಿ. ಶ್ರೀಮಂತಕ್ಕೆ ಯಾವತ್ತು ಒಂಟಿಯಾಗಿ ಹೋಗ್ಬಾರ್ದು, ಜೋಡಿಯಾಗಿ ಹೋಗ್ಬೇಕು. ಬನ್ನಿ ಹೋಗೋಣ. ರೀ ಡಾಕ್ಟ್ರೆ, ನಿಮ್ಮನ್ನ ಕರೆದಿದಾರ ತಾನೆ, ಸುಮ್ಮನೆ ಹೋಗಿ. ನಾನು ಅವಾಗಲೇ ಹೋಗಿ ತಿಂಡಿ ತಿನ್ಕೊಂಡು ಬಂದಿದ್ದೀನಿ. ಮತ್ತೋದ್ರೆ ಬಜರಂಗ್ ಇನ್ಸ್ಪೆಕ್ಟ್ರು ಯಾರ ತನ್ನ ಮೇಲೆ ಬೀಡು ಹಾಕೋಣ ಅಂತ ಕಾಯ್ತಿರ್ತಾನೆ. ಇನ್ನು ಆ ಸೂರಿ ಮತ್ತೆ ರಾಕಿ ನಂಗೆ ಅವ್ರ ಕಂಪ್ನಿ ಬೋರ್ ಆಗತ್ತೆ ಮಾರ್ರೆ. ಸೊ ನಂಗೆ ಒಂಥರ ಹಿಂಸೆ. ನೀವದೇ ಟೈಮ್ ಪಾಸ್ ಆಗತ್ತೆ ನೋಡಿ. ಡಾಕ್ಟ್ರೆ, ಟೈಮ್ ಪಾಸ್ ಮಾಡೋದಕ್ಕೆ ನಾನು ಕಾರ್ಟೂನ್ ತರ ಕಾಣ್ತೀನೇನ್ರಿ? ಏನು ನೀನು ಅದೇ ಡಾಕ್ಟ್ರೆ, ನನ್ನ ತಲೆ ಕೆಟ್ಟು ಕೆರೆ ಹಿಡ್ದೋಗಿದೆ. ಇನ್ನೂ ತಲೆ ಕೆಡಿಸ್ಬೇಡಿ, ಸುಮ್ಮನೆ ಹೊರಟಾಗೆ. ಇದಕ್ಕೆ ನಾನು ಅವತ್ತು ಬಡ್ಕೊಂಡಿದ್ದು. ಯಾವುದೇ ಕಾರಣಕ್ಕೂ ಮಾತ್ರ ಡಿಸ್ಕಂಟಿನ್ಯೂ ಮಾಡಬೇಡ. ಡಿಸ್ಕಂಟಿನ್ಯೂ ಮಾಡಿದ್ರೆ ಹೈಪರ್ ಟೆನ್ಷನ್ ಅನ್ನೋದು ತುಂಬ್ಕೊಂಡ್ಬಿಡುತ್ತೆ ಅಂತ. ತುಂಬ್ಕೊಂಡ್ಬಿಟ್ಟಿದೆ ಇವಾಗ. ಡಾಕ್ಟ್ರೆ, ಹೋಗ್ತೀನಿ, ಬರಲ್ಲ ಇವಾಗ. ಮಧುರ ಅವ್ರ ಬಂದ್ರೆ ಬನ್ನಿ ಬನ್ನಿ. ಹೆಣ್ಮಕ್ಳು ಬಂದ್ಬಿಟ್ರೆ ಬಾಯಲ್ಲಿ ಬಾದಾಮ್ ಪೌಡ್ರ್ ಹಾಕ್ಕೊಂಡಂಗೆ ಆಡ್ತಾನೆ ಚೆಡ್ಡಿ ನನಗ. ಏನ್ ಸಂಚುರಿ ಗೌಡ್ರು, ಏನೋ ಗೋಣಿ ಕಂಡಂಗಾಯ್ತು. ಗೌಡ್ರೆ ಅವ್ರು ಗೊಣಗ್ಲಿಲ್ಲ, ನಿಮಗ್ ತುಪ್ಪಕ್ಕಂತ ಉಗಿದ್ರು. ನಿಮಗೂ ಕೇಳಿಸ್ಬಿಡ್ತಾ? ಮಧುರ ಬನ್ನಿ ಬನ್ನಿ. ಅವ್ರು ಯಾನ್ ಹೇಳಿದ್ರು ನೀವು ತಲೆ ಕೆಡಿಸ್ಕೊಬೇಡಿ. ನೀವು ವಯಸ್ಸಾದವ್ರು ಹೆಂಗ ನಮ್ಮಂತ ಹೆಂಗಾಗಿರೋರ್ನ ನೋಡ್ಬಿಟ್ರೆ ಹುರ್ಕೊಂಡ್ಬಿಡ್ತಾರೆ. ಎಲ್ಲ ಅಣ್ಣಪ್ಪನವ್ರು ಬರ್ನಿಲ್ಲ. ಗೌಡ್ರೆ ಅವ್ರೇನ್ ಚಿಕ್ಕ ಮಗುನ ಕೈ ಹಿಡ್ದು ಕರ್ಕೊಂಬರಕ್ಕೆ ಬರ್ಬೇಕು ಅನ್ಸಿದ್ರೆ ಬರ್ತಾರ ಬಿಡಿ. ಅಯ್ಯೋ ನೀವು ಬಂದ್ಮೇಲೆ ಅವ್ರು ಬರ್ದಿದ್ರೆ ಏನೂ ಆಗಲ್ಲ ಕಂಬಿಡಿ. ಅಯ್ಯ ನೀವು ಬಂದಿದಾರಲ್ಲ ಅವ್ರು ಬರ್ತಾರೆ ಬುಡಿ ಅಂದಿ. ಮಧುರ ಅವ್ರೆ, ನೀವು ಯಾವಾಗಲ ಶ್ರೀಮಂತ ಮಾಡಿಸ್ಕೊಳ್ಳೋದು? ಅವಳು ಬಸರಾದಾಗ ದನ ಕಾಯನೆ ಅಡ್ಗೆ ಮನೇಲಿ ಏನ್ ಕೆಲ್ಸ ಅದ ಅಂತ ನೋಡೋದ್ ಬಿಟ್ಬಿಟ್ಟು ಇಲ್ಲಿ ಅರಟೆ ಹೊಡಿತಾ ನಿಂತ್ಕೊಂಡಿದೆಯಾ? ಅವಾಗ ನೋಡ್ಕೊಂಬಂದಿ ಎಲ್ಲ ಪಸಂದಾಗ ಆಯ್ತಾ ಅದೇ. ಅಡುಗೆ ಮನೆಗೆ ಹೋಗ್ಬಿಟ್ರೆ ಇಲ್ಲಿ ಜಡೆಗಳ ಜೊತೆ ಮಾತಾಡಕ್ ಹಾಕಿಲ್ವಲ್ಲ, ಅದಕ್ಕೆ ಇಲ್ಲೇ ಬಡ್ಕೊಂಡು ನಿಂತ್ಕೊಂಡವ್ರೆ. ಬೀಗ್ರೆ ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ಯಾಕೆ ಗಾಳಿ ತಣ್ಣಗಿತ್ತಲ್ಲ, ಅದಕ್ಕೆ ಇಲ್ಲೇ ಇದ್ದೆ. ನೀವ್ ಬಂದಿದ್ ನಂಗೆ ಸಾಣೆ ಖುಷಿ ಆಯ್ತು. ಅಯ್ಯೋ, ನಾನು ಬಂದಿದ್ದೆ ನಿಮ್ಗೋಸ್ಕರ ಅಲ್ವರಾ. ಅಂಕಲ್ ಮನೆ ಬಾಗ್ಲ ತನಕ ಬಂದಿದ್ದೀರಾ, ಮನೆ ಒಳಗೂ ಬಂದ್ಬಿಡಿ. ಆಗ ಪುಟ್ಮಲ್ಲಿಗೂ ಖುಷಿ ಆಯ್ತದ. ಅಯ್ಯೋ, ಇಲ್ಲೇ ನಾವಿಬ್ರು ಕುಂತ್ಕೊಂಡು ಖುಷಿಯಾಗಿ ಮಾತಾಡೋಣ ಬಿಡಿ. ನೀವು ಪದೇ ಪದೇ ಒಳಗೆ ಬಂದಿದ್ರೆ ನಂಗೆ ಭಾಳ ಬೇಜಾರಾಯ್ತು. ಅಂಕಲ್ ಒಳ್ಳೆ ಕಾರ್ಯ ನಡೆಯುವಾಗ ಯಾರು ಬೇಜಾರ್ ಮಾಡ್ಕೋಬಾರ್ದು. ಎಲ್ರು ಖುಷಿಯಾಗಿ ಪುಟ್ಮಲಿಯರ್ ಸೀಮಂತನ್ ಮಾಡೋಣ. ಬಾ ಮಗಳೇ, ಕೂಸುನ ರೆಡಿ ಮಾಡೋ. ಬನ್ನಿ ಆಂಟಿ. ಮಧುರ ಅವ್ರೆ, ನಾನು ಬರ್ಲೆ? ನೀನ್ ಯಾಕೆ ಬಂದೆ? ಗೌಡ್ರೆ ಅದೆಲ್ಲ ಹೆಂಗಸ್ರು ಮಾಡೋ ಕೆಲ್ಸ, ನೀವ್ ಯಾಕೆ ಬರ್ತೀರಾ? ಹೋಗ್ ಗಂಡಸ್ರು ಮಾಡೋ ಕೆಲ್ಸ ಮಾಡಿ. ಜಾನಿ ಬಾಯ್, ನೀವೆಂಥದಕ್ಕೆ ಕಳ್ಳ ಕೃಷ್ಣನ ನಮ್ಮನ್ನ ಎನ್ಕುದು? ನಿಮ್ಗೆ ಕೂಡ ಒಳಗೆ ಬರ್ಬೋದಲ್ಲ? ನಾನು ಎಲ್ಗೂ ಬರಲ್ಲ, ನೀನು ಹೋಗು. ಅಯ್ಯ, ನಮ್ ಗೌಡ್ರು ಅಪ್ರೂಪಕ್ಕೆ ಜಿಪ್ಣ ಬಿಟ್ಟು ಎಲ್ರಿಗೂ ಊಟ ಹಾಕ್ಸ್ತವ್ರೆ, ಯಾಕೆ ಬರಲ್ಲ? ನಾನು ಊಟಕ್ಕೆ ಕಾಯ್ಕೊಂಡು ನಿಂತಿಲ್ಲ ಕಣ್ರಯ್ಯ, ನೀವು ಹೋಗಿ. ಅಣ್ಣಪ್ಪನವ್ರೆ, ಸೀಮಂತ ನಡೀತಾ ಇರೋದು ಒಳಗೆ, ನೀವು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದಾರಿ? ಆಮೇಲೆ ನೋಡು ಜನ ನಾನು ನಿಮ್ಮನ್ನ ಉಣ್ಣ ಕರೆದಿಲ್ಲ ಅಂತ ತಪ್ಪು ತಿಳ್ಕೊಂಬಿಡ್ತಾರೆ. ಬನ್ನಿ ಒಳಕ. ಗೌಡ್ರೆ, ನಾನು ಎಲ್ಗೂ ಬರಲ್ಲ, ಹೋಗಿ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಅಯ್ಯ, ನಮ್ಮ ಮಾಡೋ ಕೆಲಸನ ನೀವು ನೋಡಿ ಕಲ್ತ್ಕೊಳ್ಳಿ ಅಂತ ನೀವು ಒಳಗೆ ಕರಿತಾ ಇರೋದು. ಅಯ್ಯ ಬನ್ನಿ ಅಣ್ಣಪ್ಪನವ್ರೆ. ಅಯ್ಯ ಬನ್ರಿ. ಮೇಡಮ್ ಅದೆಲ್ಲ ಗೊತ್ತಿಲ್ಲ, ಮೀಟ್ ಹೊಡಿದ 150 ರೂಪಾಯಿ ಕೊಡ್ಬೇಕಷ್ಟೇ. ಅಯ್ಯೋ, ನಿಂಗ್ ಬರ ಅಪ್ಪದ್ ಬಂದ್ ಚಾಪೆ ಸುತ್ಕೊಂಡೋಗ ಹಳ್ಳಿ ಹುಡ್ಗಿ ಅಂತ ನನ್ನ ಏಮಾರ್ಸಕ್ ನೋಡಿಯಾ? ಪಾಂಡುಪುರದ ರುಕ್ಮಿಣಿ ನೀನಾ? ಹ್ಞೂ ಬಾವು, ನಾನೇ ಪಾಂಡುಪುರದ ರುಕ್ಮಿಣಿ ಅಲಿಯಾಸ್ ಪಾರು. ನಾಯನ ಮರ್ತು ಬಿಟ್ಟು ಪುಟ್ಮಲ್ಲಿ ಅಂತ ಕರೆದಟ್ಕಲಿ ನೀನು ನೋಲ್ಕೊಂಡು ಬಾಬಣ್ಣ ಟವಲ್ ತಗೊಳ್ಳಿ ಅಂತ ಯಾಕೆ ಬಂದ? ಏನೋ ಅಟ್ಟಿಲಿಲ್ಲ ಅಂತ ಸಾನು ನೆನ್ಸ್ಕೊತಾ ಇದ್ರಲ್ಲ, ಅದಕ್ಕೆ ಅಕ್ಕನ ಜಾಗ ತುಂಬವ ಅಂತ.